ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾದಾಗಲೇ ಕಿಚ್ಚ ಸುದೀಪ್ ಅವರು ಒಂದು ಮಾತು ಹೇಳಿದರು. ಇಷ್ಟು ವರ್ಷ ಆಗಿದ್ದ ಸೀಸನ್ ಒಂದು ಲೆಕ್ಕ ಆದರೆ ಈ 12ರ ಸೀಸನ್ನೇ ಒಂದು ಲೆಕ್ಕ ಅಂತ. ಅದು ನಿಜ ಆಗ್ತಾ ಇದೆಯೇನೋ ಅನಿಸುತ್ತೆ. ಎಲ್ಲ ಲೆಕ್ಕದಲ್ಲೂ ಅದು ನಿಜ ಆಗ್ತಾ ಇದೆ. ಮೊದಲಿಂದ ನೋಡೋದಾದರೆ ಈ ಸೀಸನ್ನ ಕಂಟೆಸ್ಟೆಂಟ್ಗಳನ್ನ ನೋಡಿ ವೀಕ್ಷಕರು ತುಂಬ ಬೇಜಾರು ಮಾಡ್ಕೋತಾ ಇದ್ರು. ಯಾವ ಸೀಸನಲ್ಲೂ ಇಷ್ಟು ಡಬ್ಬಾ ಕಂಟೆಸ್ಟೆಂಟ್ಗಳು ಇರಲಿಲ್ವಲ್ಲ, ಯಾಕೆ ಒಬ್ಬರನ್ನೂ ಚೆನ್ನಾಗಿರೋರನ್ನ ತಗೊಂಡಿಲ್ವಲ್ಲ, ಯಾರೂ ಇಂಟ್ರೆಸ್ಟಿಂಗ್ ಆಗಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ರು. ಅಷ್ಟರಲ್ಲಾಗಲೇ ರಕ್ಷಿತನ್ನ ಹೊರಗಡೆ ಕಳಿಸಿದ್ರು, ಅದಕ್ಕೂ ಬೇಜಾರು ಮಾಡ್ಕೊಂಡ್ರು. ಅವಳು ಹೋಗಿ ಒಂದು ವಾರಕ್ಕೆ ಮತ್ತೆ ವಾಪಸ್ ಬಂದಳು. ಮತ್ತು ಬಂದವಳು ನಾನು ಎಲ್ಲರನ್ನೂ ಆಚೆ ಹಾಕಬೇಕು ಅಂದಾಗ ಎಲ್ಲರೂ ಆಚೆ ಕೂಡ ಹೋದರು. ಸಮ್ ಪ್ರಾಬ್ಲಮ್ಸ್ ಆಗಿ ಬಿಗ್ ಬಾಸ್ ಮನೆ ಸೀಸ್ ಆಯಿತು. ಎಲ್ಲರೂ ಆಚೆ ಹೋಗಬೇಕಾಗಿ ಬಂತು. ಅದು ಕೂಡ ಆದಾಗಲೂ ಎಲ್ಲರೂ ಕಿಚ್ಚ ಸುದೀಪ್ ಅವ್ರು ಹೇಳಿದ ಮಾತನ್ನ ನೆನ್ಪು ಮಾಡಿಕೊಂಡ್ರು. ಈ ಸೀಸನ್ನೇ ಒಂದು ಲೆಕ್ಕ ಅಂದ್ರಲ್ಲ, ಇದಕ್ಕೆ ಇರ್ಬೋದೇನೋ ಅಂಥೇಳಿ. ಹಾಗೆ 2 ಎಲಿಮಿನೇಷನ್ ಕೂಡ ಆಯಿತು. ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲೇ 2 ಎಲಿಮಿನೇಷನ್ ಆಗಿದ್ದು ಇದೇ ಫಸ್ಟ್ ಟೈಮ್ ಅಂತಲೂ ಹೇಳ್ಬೋದು. ಹಾಗೆ ಈ 3ನೇ ವಾರಕ್ಕೇ ಫಿನಾಲೆ ವೀಕ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಫಿನಾಲೆ ಯಾವಾಗಲೂ ಲಾಸ್ಟಲ್ಲಿ ಆಗೋದು. 100 ಡೇಸ್ ಆದಮೇಲೆ ಯಾವಾಗಲೂ ಫಿನಾಲೆ ಬರ್ತಾಯಿತ್ತು. ಆದರೆ ಈಗ ಮಿಡ್ ವೀಕಲ್ಲೇ ಫಿನಾಲೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಈ ಸೀಸನಲ್ಲೇ ಹೊಸದಾಗಿ ಆಗ್ತಾ ಇರೋದು. ಅದು ಅಲ್ಲದೆ ನಿನ್ನೆ 2 ಎಲಿಮಿನೇಟ್ ಆಗಿದ್ದಾರೆ. ಒಬ್ಬರು ಡಾಗ್ ಸತೀಶ್ ಹಾಗೂ ಮಂಜು ಭಾಷಿಣಿ ಅವರು ಮಿಡ್ ವೀಕಲ್ಲಿ, ಅದು ಮಿಡ್ ನೈಟಲ್ಲಿ ಎಲಿಮಿನೇಟ್ ಆಗಿದ್ದಾರೆ. ಅವರಿಬ್ಬರೇ ಅನ್ನೋದು ಕನ್ಫರ್ಮ್ ಕೂಡ ಆಗಿದೆ. ಸೊ ಈಗಾಗಲೇ ಶುರುವಾಗಿ 2 ವಾರದಲ್ಲೇ 4 ಜನ ಎಲಿಮಿನೇಟ್ ಆಗಿದ್ದಾರೆ. ಕಂಟೆಸ್ಟೆಂಟ್ಗಳು ಯಾರು ಚೆನ್ನಾಗಿಲ್ಲ ಅಂತ ಹೇಳ್ತಿರುವಾಗಲೇ 4 ಜನ ಹೋಗಿದ್ದಾರೆ. ಹಾಗೆ ಈ ಫಿನಾಲೆಯಲ್ಲಿ ಇನ್ನೊಂದು 5 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾ ಇದೆ ಅಂತ ಸೋರ್ಸ್ ಹೇಳ್ತಾ ಇದೆ. ಅದು ಯಾರ್ಯಾರು ಅಂತಾನೂ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಇದೆಲ್ಲ ಮೊದಲೇ ಪ್ಲ್ಯಾನ್ ಆಗಿತ್ತಾ? ಬಿಗ್ ಬಾಸ್ ಈ ರೀತಿ ಮಾಡಬೇಕು, ಈ ಥರ ಮಿಡ್ ವೀಕಲ್ಲಿ ಒಂದು ಫಿನಾಲೆ ಇಡಬೇಕು, ಆವಾಗ ಒಂದು ಅರ್ಧ ಜನನ ಎಲಿಮಿನೇಟ್ ಮಾಡಿ ಸ್ವಲ್ಪ ಜನನ ವೈಲ್ಡ್ ಕಾರ್ಡ್ ಎಂಟ್ರಿ ತಗೋಬೇಕು, ಇಂಟ್ರೆಸ್ಟಿಂಗ್ ಆಗಿದ್ದ ಕ್ಯಾರೆಕ್ಟರ್ನ ಆಗ ತಗೋಬೇಕು ಅಂತ ಏನಾದ್ರು ಮೊದಲೇ ಪ್ಲ್ಯಾನ್ ಆಗಿತ್ತಾ ಬಿಗ್ ಬಾಸ್ದು? ಅಥವಾ ಬಿಗ್ ಬಾಸ್ ಶುರು ಆದಮೇಲೆ ಈ ಸೆಲೆಕ್ಟ್ ಆಗಿರೋ ಕಂಟೆಸ್ಟೆಂಟ್ಗಳ ಆಟ ಚೆನ್ನಾಗಿಲ್ದೇ ಇರಬೇಕಾದ್ರೆ, ವೀಕ್ಷಕರು ಇಷ್ಟಪಡದೇ ಇರುವಾಗ, TRP ಡೌನ್ ಆಗಿದ್ದಾಗ ಡಿಸೈಡ್ ಆಗಿರೋಂಥದ್ದ? ಅಥವಾ ಇದೇ ವಾರ ಜಿ ಕನ್ನಡ ಕುಟುಂಬ ಅವಾರ್ಡ್ಸ್ ಕೂಡ ಬರ್ತಾ ಇದೆ, ಶನಿವಾರ ಹಾಗೂ ಭಾನುವಾರ. ಅದಕ್ಕೆ ಟಕ್ಕರ್ ಕೊಡೋಕ್ಕೋಸ್ಕರ ಮಿಡ್ ವೀಕ್ ಫಿನಾಲೆ ಮಾಡ್ತಿದಾರಾ? ಅಥವಾ ಈ ಸೀಸನ್ನೇ ಬೇರೆ ಲೆಕ್ಕ ಅಂತ ಹೇಳಿದ್ರಲ್ಲ, ಸೊ ಇದೆಲ್ಲ ಆಲ್ರೆಡಿ ಡಿಸೈಡ್ ಆಗಿತ್ತಾ? ಏನಂತನೂ ಅರ್ಥ ಆಗ್ತಾ ಇಲ್ಲ. ಬಟ್ ಏನಕ್ಕೆ ಆಗಿರಲಿ, ವೀಕ್ಷಕರಂತೂ ಫುಲ್ ಖುಷಿಯಾಗಿದ್ದಾರೆ. ಯಾಕಂದರೆ ಈ ಸೀಸನಲ್ಲಿ ಬಂದಂಥ ಕಂಟೆಸ್ಟೆಂಟ್ಗಳನ್ನ ಅವರು ಇಷ್ಟಪಡ್ತಾ ಇರಲಿಲ್ಲ. ಬಿಗ್ ಬಾಸ್ ನೋಡೋಕ್ಕೂ ಕೆಲವರು ಇಷ್ಟಪಡ್ತಾ ಇರಲಿಲ್ಲ. ಈ ಸೀಸನ್ ನಾನು ನೋಡ್ತಾ ಇಲ್ಲ ಅಂತ ಕೆಲವ್ರು ಕಮೆಂಟ್ಸ್ ಮಾಡ್ತಾಯಿದ್ರು. ಕೆಲವ್ರು ನಾನು ಪ್ರೋಮೋ ಅಷ್ಟೇ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ರು. ಸೊ ಈಗ ಒಂದು ಅರ್ಧ ಜನ ಎಲಿಮಿನೇಟ್ ಆಗಿ ಒಂದಷ್ಟು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆದಮೇಲೆ ಕೆಲವರು ನೋಡ್ಬೋದಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಬಂದರೆ ಮಾತ್ರ ಬಿಗ್ ಬಾಸ್ ನೋಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದರೆ ವೈಲ್ಡ್ ಕಾರ್ಡ್ ಎಂಟ್ರಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಇದೆಲ್ಲದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋಂಥ ಹೆಸರುಗಳು. ಮೊದಲನೇದಾಗಿ ವರುಣ್ ಆರಾಧ್ಯ ಅವರು. ಇವರು ಬಿಗ್ ಬಾಸ್ ಶುರುವಾದಾಗಲೇ ಬರ್ತಾರೆ ಅಂತ ಮಾತಿತ್ತು. ಬಟ್ ಅದೇ ಬಿಗ್ ಬಾಸ್ದು ಇದು ಪ್ರೀ ಪ್ಲಾನೋ ಅಥವಾ ಕಂಟೆಸ್ಟೆಂಟ್ಗಳು ಚೆನ್ನಾಗಿಲ್ಲ ಅಂತ ಈಗ ಚೇಂಜ್ ಮಾಡ್ತಾರೋ ಪ್ಲಾನೋ ಗೊತ್ತಿಲ್ಲ. ಆದರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮತ್ತೆ ವರುಣ್ ಆರಾಧ್ಯ ಅವರು ಬರ್ತಾ ಇದ್ದಾರೆ. ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೇಳ್ಕೋತಾರೆ. ಹಾಗೆ ಕಲರ್ಸ್ ಕನ್ನಡದ ಒಂದು ಧಾರಾವಾಹಿಯಲ್ಲಿ ಕೂಡ ಅಭಿನಯ ಮಾಡಿದ್ರು, ಅವರು ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ಎರಡನೇದಾಗಿ ಭೂಮಿಕಾ ದೇಶಪಾಂಡೆ ಅವರು. ಇವರು ಕೂಡ ಯೂಟ್ಯೂಬರ್. ಇವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ವಿಜಯ್ ಸೂರ್ಯ ಅವರು. ಇವರು ಬಿಗ್ ಬಾಸ್ ಶುರುವಾದಾಗಲೇ ಇವರು ಪಕ್ಕ ಬರ್ತಾರೆ ಅನ್ನೋ ಮಾತಿತ್ತು, ಆದರೆ ಬಂದಿರಲಿಲ್ಲ. ಎಲ್ಲರಿಗೂ ಬೇಜಾರು ಕೂಡ ಆಯಿತು, ಇವ್ರು ಬರಬೇಕಿತ್ತು ಅಂತ ಹೇಳಿ. ಆದರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ವಿಜಯ್ ಸೂರ್ಯ ಅವರು, ಅಗ್ನಿಸಾಕ್ಷಿಯ ಹೀರೋ ಆಗಿದ್ದಂಥ ವಿಜಯ್ ಸೂರ್ಯ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಹಾಗೆ ಮೌನ ಗುಡ್ಡೆಮನೆ ಅವರು. ರಾಮಾಚಾರಿ ಸೀರಿಯಲಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದಂಥವ್ರು, ನೋಡೋಕ್ಕೂ ಚೆನ್ನಾಗಿದ್ದಾರೆ. ರಾಮಾಚಾರಿ ಸೀರಿಯಲ್ ಕೂಡ ಮುಗ್ದಿರೋದ್ರಿಂದ ಅವರೀಗ ಫ್ರೀ ಆಗಿದ್ದಾರೆ. ಬೇರೆ ಯಾವ ಸೀರಿಯಲ್ನು ಒಪ್ಕೊಳ್ದೇ ಇರೋ ಕಾರಣಕ್ಕೆ ಮೌನ ಗುಡ್ಡೆಮನೆಯವರು ಕೂಡ ಈ ಸೀಸನ್ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ RK ಚಂದನ್ ಅವರು, ಮಾಂಗಲ್ಯಂ ತಂತುನಾನೇನ ಸೀರಿಯಲ್ನ ನಟ RK ಚಂದನ್ ಅವರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಇವರು ಕ್ವಾಟ್ಲೆ ಕಿಚನ್ ಶೋನಲ್ಲೂ ಕೂಡ ಭಾಗವಹಿಸಿದ್ರು. ಅವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಭಾಗವಹಿಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಇದಿಷ್ಟು ಜನರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನಿಮ್ಗೇನನ್ಸುತ್ತೆ? ಇವ್ರು ಬಂದರೆ ಈ ಸೀಸನ್ ಈಗ ಬೋರಿಂಗ್ ಆಗಿ ಹೋಗ್ತಾ ಇರೋ ಸೀಸನ್ ಚೆನ್ನಾಗಿ ಆಗುತ್ತೆ ಅಂತ ಅನಿಸ್ತಾ ಇದೆಯಾ?
ಅಥವಾ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಬಂದರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆಯಾ? ಹಾಗೆ ಒಂದು ಅರ್ಧ ಜನ ಏನೇನೋ ಕನಸು ಹೊತ್ಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿರ್ತಾರೆ, ಎಲಿಮಿನೇಟ್ ಆಗಿರೋಂಥವ್ರು. ಎಲಿಮಿನೇಟ್ ಈ ಮಿಡ್ ವೀಕಲ್ಲಿ ಇನ್ನೂ ಈ ಮಿಡ್ ವೀಕ್ ಫಿನಾಲೆಯಲ್ಲಿ ಎಲಿಮಿನೇಟ್ ಆಗೋಂಥವ್ರು ಏನೇನೋ ಕನಸು ಹೊತ್ಕೊಂಡು ಬಂದಿರ್ತಾರೆ. ಇಷ್ಟು ಬೇಗ ಮನೆಯಿಂದ ಆಚೆ ಹೋಗ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಧನ್ಯವಾದ.